ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿ ತಗಲಾಕೊಂಡಿದ್ದಾನೆ ಕಳ್ಳ. ಕಳ್ಳನನ್ನ ಕಂಬಕ್ಕೆ ಕಟ್ಟಿ ಹಾಕಿ ಧರ್ಮದೆಟ್ ಕೊಟ್ಟಿದ್ದಾರೆ ಜನ. ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯ ಗಂಜಾಂನಲ್ಲಿ ಆಗಿರುವಂತಹ ಘಟನೆ ಇದು. ಬಟ್ ಧರ್ಮದೆಟ್ ಯಾಕೆ ಕೊಡ್ತಾರೆ ನಮ್ಮ ಜನ ಅಂತ ಹೇಳಿದ್ರೆ ಪೊಲೀಸರು ಕೊಡಲ್ಲ ಅಂತ ಕರ್ಕೊಂಡು ಹೋಗ್ತಾರೆ, ಏನು ಸೆಕ್ಷನ್ ಇರುತ್ತೆ ಹಾಕ್ತಾರೆ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ವಾಪಸ್ ಕಳಿಸ್ತಾರೆ ಅಂತ, ಅಥವಾ ಇವನೇ ಜಾಮೀನು ತೊಗೊಂಡು ವಾಪಸ್ ಬರ್ತಾನೆ ಅಂತ. ಹಿಂಗೆ ಕೊಟ್ಟರೆ ಬುದ್ಧಿ ಬರುತ್ತೆ ಕಳ್ಳರಿಗೆ. ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಗಂಜಾಂನಲ್ಲಿ ಆಗಿರುವಂಥ ಘಟನೆ ಇದು. ಭಿಕ್ಷೆ ಬೇಡುವ ನೆಪದಲ್ಲಿ ನಿನ್ನೆ ಏರಿಯಾದಲ್ಲಿ ಈ ಕಳ್ಳ ಓಡಾಡ್ತಿದ್ದ. ನಿನ್ನೆ ರಾತ್ರಿ ಮನೆಯೊಂದಕ್ಕೆ ನುಗ್ಗಿ ಮೊಬೈಲ್ ಕಳ್ತನ ಮಾಡಿದ್ದ. ಇವತ್ತು ಬೆಳಗ್ಗೆ ಮನೆಯೊಂದಕ್ಕೆ ನುಗ್ಗಿ ಕಳ್ತನ ಮಾಡೋಕ್ಕೆ ಪ್ರಯತ್ನ ಪಟ್ಟ. ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಬಿಟ್ಟ. ಹಾಗಾಗಿ ಆತನನ್ನು ಕಂಬಕ್ಕೆ ಕಟ್ಟಿ ಹಿಗ್ಗ ಮುಗ್ಗ ಹೊಡೆದಿದ್ದಾರೆ. ಇಷ್ಟ ಗಂಟೆ ಸಂತೆ ಕೊಟ್ಟೆಯಿಂದ ಈಗ ಅಂಗಡಿ ಕೊಟ್ಟೆ ಅಂತ ನಮ್ಗೆ ಕೊಡಿ ಹೇಳ್ತೀನಿ. ಅದು ನಾನು ಡೈಲಿ ಹೋಯ್ದೆ. ತಾತಪ್ಪ ಅಲ್ಲೋಗಿ ನಮ್ಮ ಮನೆಯವ್ರು ಅಲ್ಲಿ ಕೂತವ್ರೆ ಓದಿ ಕೂತಿದ್ರೆ ಅಷ್ಟರಲ್ಲಿ ಅಲ್ಲಿ ಹೋಗಿ ಕಾಸ್ತಾವನೆ. ಅಲ್ಲಿಂದ ಬಂದು ಸೀದಾ ಮನೆಗೆ ಬಂದು ಮೊಬೈಲ್ ಎತ್ಕೊಂಡು ಬುಟ್ಟು ಇಲ್ಲಿ ಬಂದವನೆ. ಬುಟ್ಟು ಬರೋದ್ರಲ್ಲಿ ಬಾಕೋಸ್ ಬಂದು ಪುನಃ ಈಚೆಗೆ ಬಂದವನೆ. ಬುಟ್ಟು ತಗೋಯ್ತ್ಲೆ. ಬರೀ ಮೊಬೈಲ್ ಮಾತ್ರ ಕದ್ದಿರೋದ? ಮೊಬೈಲ್ ಮಾತ್ರ ಹೋಗಿರೋದು, ಇನ್ನೇನಿಲ್ಲ. ಅದು ನಾನು ಡೈಲಿ ಹೋಯ್ದೆ. ತಾತಪ್ಪ ಅಲ್ಲೋಗಿ ನಮ್ಮ ಮನೆಯವ್ರು ಅಲ್ಲಿ ಕೂತವ್ರೆ ಓದಿ ಕೂತಿದ್ರೆ ಅಷ್ಟರಲ್ಲಿ ಅಲ್ಲಿ ಹೋಗಿ ಕಾಸ್ತಾವನೆ. ಅಲ್ಲಿಂದ ಬಂದು ಸೀದಾ ಮನೆಗೆ ಬಂದು ಮೊಬೈಲ್ ಎತ್ಕೊಂಡು ಬುಟ್ಟು ಇಲ್ಲಿ ಬಂದವನೆ. ಬುಟ್ಟು ಬರೋದ್ರಲ್ಲಿ ಬಾಕೋಸ್ ಬಂದು ಪುನಃ ಈಚೆಗೆ ಬಂದವನೆ. ಬುಟ್ಟು ತಗೋಯ್ತ್ಲೆ. ಬರೀ ಮೊಬೈಲ್ ಮಾತ್ರ ಕದ್ದಿರೋದ? ಮೊಬೈಲ್ ಮಾತ್ರ ಹೋಗಿರೋದು, ಇನ್ನೇನಿಲ್ಲ. ಅದು